ಹಾರ ಅಖಿಲ ಚಿಂತಕ ಮುಗಿದು ಅನ್ನ ಗೆಳೆಯ ಬರುವಂತ ನಾವು ಹೋಗೋಣ. ನಡೆಯೋ ಸಂಗಣ ಬಾಳ ತದ ನಡಿ ಹೋಗೋಣ. ಇದರಲ್ಲಿ ನಿನ್ನ ಸಂಗ ಹಾರೆ ಬಾದನ ರಾಜ ರಣ ವಿಕ್ರಮ ರಣ ವಿಕ್ರಮ ನಾನು ಕೂಲಿದಾಗ ಜೆಂಟಲ್ಮನ್ ಒಪ್ಪಿ ತಪ್ಪಿ ಕೋಪ ಬಂದ್ರೆ ಬಗ್ಗಿಸ್ 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 ಬರು ಬದಲಾಗಿಲ್ಲ ರಾಮಾಯಣದಲ್ಲಿ ರಾಮ, ಮಹಾಭಾರತದಲ್ಲಿ ಕೃಷ್ಣಾರ್ಜುನ, ಹನುಮಂತದ ಕುರುಬನ ಸಾಮ್ರಾಜ್ಯದಲ್ಲಿ ಓ ನನ್ನ ಹುಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹೊಲೆ ಹೊಲೆ ಅಷ್ಟೇ ಅಲ್ಲ, ಓ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವತಾರವೇ ಈ ಬಸರಂಗಿಯ ಇವ 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 ಇವಾಗ ಆಗ್ತಾನೆ. ಅಷ್ಟೇ ಅಲ್ಲ, ಹಿಂದೆ ದುಷ್ಟ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗಿ ಲಂಕೆಯಲ್ಲಿಟ್ಟಾಗ ಇಡೀ ಸಮುದ್ರಕ್ಕೆ ಸೇತುವೆ ಕಟ್ಟಿ ಸೀತೆಯನ್ನು ರಾಮನಿಗೆ ತಂದೊಪ್ಪಿಸಿದ ಶಿಕಾರಿ ಈ ಬಸರಂಗಿ. ಸಂಜೀವಿನಿ ಕಟ್ಟಬೇಕಂದರೆ ಇಡೀ ಕಪಾಟವನ್ನೇ ಅಂಗೈಲಿ ಹಿಡಿದು ಹಕ್ಕಿಯಂತೆ ಹಾರಿ ಬಂದ ಸೂರಾದಿಸುರ ಈ ಬಸರಂಗಿ. ಸೀತೆಯನ್ನು ರಾಮನಿಗೆ ತಂದೊಪ್ಪಿಸಿದಾಗ ನಿನಗೇನು ಬೇಕು ಎಂದು ಈ ಬಸರಂಗಿಯನ್ನು ರಾಮ ಕೇಳಿದಾಗ ನನಗೇನು ಬೇಡ ರಾಮ, ನಿನ್ನ ನಾಮ ಹೊಂದಿದ್ದರೆ ಸಾಕು ಎಂದು ನೀನಿರುವುದೇ ನನ್ನ ರಕ್ತ 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 ಕಣಗಳೆಂದು ತನ್ನ ಎದೆಯನ್ನೇ ಬಿಗಿದುಕೊಂಡು ರಾಮನಿಂದ ತೋರಿಸಿದ ವನನೊನ್ನೆ ವನನೊನ್ನೆ ಬಸರಯ್ಯ. ಕ್ರಾಂತಿಹುಲಿ ಹಂಪಿವಳಿ ಬಸಕುಮಾರ್ ಕವಿಗಳಿಗೆ ವಂದನೆ ಅಭಿನಂದನೆ. ಇನ್ನು ಮುಂದೆ ಪ್ರಾರಂಭವಾಯಿತು ಈ ಬಸರಂಗಿಯ ಭರ್ಜರಿ ಕೊಂಡ ಬಂಡನ ಬೇಕೆ.
ಚಂಡು ಯಾರಿಗೂ ಬಗ್ಗಲ್ಲ, ಯಾರಿಗೂ ಬಗ್ಗಲ್ಲ. ಈ ಔಷಧ ಕಿಡಿಗಿ ಬಡು, ಆವೇಶದ ಹುಲಿ ಬಡು. ಈ ಔಷಧ ಕಿಡಿ ಬಡು, ಆವೇಶದ ಹುಲಿ ಬಡು. ಅವಿನ ವೇಷ 12 ವರುಷ, ನನ್ನ ವೇಷ 100 ವರುಷ. ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ, ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ. ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ, ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ.
ಬಾರೆ ನಾಟಿ ಕೋಳಿ ನಾನು ಗುಮ್ಮೋ ಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ ನಾನು ಹೇಳಿ ಕೇಳಿ ಹುಡ್ದಾಗಿಂದ ಪೋಲಿ ಹೋದ್ರೆ ಹೊತ್ತಾಗತ್ತೆ ನಾ ವಾಪಸ್ ಬರ್ರಕ್ಕಮ್ಮ ಹೊಟ್ಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ ಹಿಂದೋಗಿಸೇ ಟಿಡಿ ಟೋಪೋಸಿದೆ ಹವ ಕೇಳ್ತೆ ಹನುಮಂತ ನಾರ್ಸಿಂಗನವ್ರದೇ ಹವ ಚೇಕ್ ಮಾಡ್ತೆ ಬೆಣ್ ತೊಟ್ಟಿ ಮುಂದೆ ನೋಡ್ಸೋ ಹುಲಿನೇ ನನ್ನಿಂದ ಇರುವಾಗ ಇಲಿಗಳಿಗೆ ಅದರ ಮಾತೇ ಇಲ್ಲ. ಮಾರುತಿ ಬಸ್ಲಿ ಕುಂತಿದೆ ಅವ ಈ ಸುತ್ತೇಳುಗಳಿಗೆ ಈ ರಾಮನ್ ಗೌಡಂದೇ ಹವ ಗಂಡ ಹಿಂಡೂಲಿಗಳ ಕಂಡ ನಾನೇ ಪೈಲ್ವಾನ, ನಾನೇ ರೈತ ವೀರನೆಂದು ಸೇಡಿಗಾಗಿ ಸಿಡಿದೆತ್ತ ನೇಗಿಲ ಯೋಗಿ ನಾನೆಂದು ಈ ಸಾವಿರಾರು ಹಳ್ಳಿಗಳಿಗೆನೇ ಸಾಹುಕಾರನಾದ ಈ ರಾಮನಗೌಡನನ್ನು ಕೆಣಕಿ
ನನ್ನ ಸೇಡಿಗಿಡಗಲು ಸಿದ್ಧನಾಗಿ ನಿಂತಿರುವನಲ್ಲ ಓ ಬಡ ಬಿಕಾರಿ ಭಾರ್ಗವ ಭಾರ್ಗವ ಹಿಂದೆ ನಿನ್ನಂತೆ ಪುಂಡ ಪ್ರಚಂಡನೆಂದು ಮೆರೆದ ಮೇಧಾವಿಗಳೇ ಸತ್ತು ಸುಡುಗಾಡ ಸೇರಿದಂತೆ ನೀನಿಂದು ಇರೋವನಗೌಡನ ಸೇಡಿನ ಸರಪಂಜರದಲ್ಲಿ ಸಿಲುಕೆ ದಪನವಾಗುವೆ ಈಗ ನವುಲಿ ರಾವಣಗೌಡನ ಕೈಯಲ್ಲಿ. ಇದಕ್ಕೂ ನೀ ಜಗದೇ ಕವೀರನಂತೆ ನನಗೆ ಎದುರಾಗಿ ನಿಂತರೆ ಗುಲಾಬಿ ಹೂವಿನಂತೆ ಅರಳಿ ಯೌವನದ ಕೊಡ ಹೊತ್ತು ನಿಂತಿರುವ ನಿನ್ನ ಅತ್ತಿಗೆ ಜ್ಯೋತಿ ಮುಂದೆ ರಾವಣಗೌಡನ ಮಂಚದ ರಾಣಿ ನಾನ್ ಬೇಡಂತ ತಿರಸ್ಕರಿಸಿ ಬಿಟ್ಟು ಬಿಡಾಡಿಗೊಂದು ಮಾತು ಹೇಳ್ತೀನಿ. ನಿನ್ನ ಗಂಡ ನಿನ್ನ ರೊಕ್ಕದ ಮ್ಯಾಲ ಮಲಗಿಸಿರ್ಬೋದ, ಆದ್ರೆ ಈ ರಾವಣಗೌಡನಟ್ಟು ಸುಖದಲ್ಲಿ ಮಲಗಿಸಲು ಸಾಧ್ಯವಿಲ್ಲ. My lover name Lakshmi, my lifeline, my wife name Vijaya Lakshmi. ಲೇ ಮಗನೇ ಭಾರ್ಗವ, ಹಂತವಾಗಿ ನಿನ್ನನ್ನು ಹಲ್ಲು ಕಿತ್ತು ಹಾವಿನಂತೆ ಜೀವಿದ್ದು ಸತ್ತಂತೆ ಮಾಡಿ ಇನ್ನು ಕೆಲವೇ ದಿನಗಳಲ್ಲಿ ನನ್ನಿಂದ ಸಾಲದ ರೂಪದಲ್ಲಿ ತೆಗೆದುಕೊಂಡಿರುವ ಈ ನಿನ್ನ ಓರಿ ಎತ್ತುಗಳನ್ನು ಸೊಟ್ಟು ಬೂದಿ ಮಾಡಿ ಕೊನೆಗೆ ಇದೇ ನನ್ನ 7 ಬಾರಿನ ಬಂದೂಕಿನ ಬಾಯಿಗೆ ಆಹುತಿ ಕೊಡದಿದ್ದರೆ ನನ್ನ ಹೆಸರು ಸಾವಿರಾರು ಹಳ್ಳಿಗಳ ಸಾಹುಕಾರ ರಣಹುಲಿ ರಾವಣಗೌಡನೇ ಅಲ್ಲ. ಚಾರಿ ಲೇಖಚಾರಿ ಹೇಳ್ರಿ ಗೌಡ್ರ, ಏನು ಪೂಚಾಕತ್ತೀರಿ? ದಡ 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 ಪೂಚ್ ಬಿಡ್ರಿ. ಅಟ್ಯಾಕ್ BP ರೇಂಜ್ ಮಾಡ್ಕೊಂತೀರಿ. ಇಲ್ಲೇನಾಗೈತಿ? ಏನಂದಲೇ ಮಗನ? ಏನಂದಿಲ್ರಿ ಗೌಡ್ರ. ಏನು ಓದ್ರಿರ್ಯಾ, ಏನು ಕರಿದ್ರ್ಯಾ, ಏನು ಕೆರ್ಕೊಂಡ್ರ್ಯಾ, ಏನು ಹೋಗ್ಕೊಂಡ್ರ ಅಂತ ಕೇಳ್ರಿ ಗೌಡ್ರ. ಇರಲಿ, ಆ ಚನ್ನಪುರದ ಚನ್ನಬಸವನನ್ನು ಹೊಡೆದ ಅವನ ಓರಿ ಎತ್ತುಗಳನ್ನು ಕಟ್ಟಿ ಹಾಕಿದ ಸುದ್ದಿ ಕೇಳಿ ಶೂರನಂತೆ ಸಿಡಿದು ಮಾತನಾಡಿದನಂತಲ್ಲ ಆ ಬಡ ವಿಕಾರಿ ಚನ್ನಬಸವ. ಆ ಚನ್ನಬಸು ಏನು ಮಾತಾಡಿಲ್ರಿ. ಅವ ಭಾಳ ಅಂದ್ರೆ ಭಾಳ ಸಂಬಂಧ ಮನುಷ್ಯ ರೀ. ಅವ ಚನ್ನಬಸವ್ರಿ. ಅವಾಗೇನು ಹೆಸರು ಇಡ್ತೀರಿ ಗೌಡ್ರ ನೀವ? ಅವ್ರ ತಮ್ಮ ಅದಾನಲ್ರಿ, ಅವ ಭಾಳ ಪುಂಡ, ಊರಾಗ ಭಾಳ ಅಂದ್ರೆ ಭಾಳ ಇದಾನ. ಏನೆಂದು ಮಾತನಾಡಿದನೆ ಅವ ಸೊಕ್ಕಿನ ಕೊಂಡೆ ಬಡವ. ಭಾರ್ಗವ್ ಮಾತಾಡಿದ್ ನೆನೆಸ್ಕೊಂಡ್ರಿ ಗೌಡ್ರ. ನನಗೆ ಹೊಟ್ಟೆ ಖಾರ ಕಲಸಂಗ ಕತ್ರಿ ಒಂದಕ್ಕೂ ಎರಡಕ್ಕೂ ಬಂದೈತಿ. ಈಗ ಜಗನೂ ಇಲ್ಲಿ ಎಲ್ಲಿ ಹೋಗ್ಬೇಕಂದ್ರೆ ಅಟ್ರು ಕುಂತಾರ ಜನ ಇಲ್ಲಿ.
ಎಂದು ಹೊಡಲೆ 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 ಈ ಗುರುಬರ ಕಂಡು ಬೆಂಕಿಯ ಚೆಂಡು ಯಾರಿಗೂ ಬಗ್ಗಲ್ಲ ಯಾರಿಗೂ ಬಗ್ಗಲ್ಲ ಆನೆ ಬಂತು ಆನೆ ಯಾವೂರಾನೆ ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು ರಾವಣನ ಕತೆ ಬಂತು ಏನೆಂದು ಮಾತನಾಡಿದ್ದಾನೆ ನೇರವಾಗಿ ಬಗಳಲೇಬೇಕು ಬಾ ನಮ್ಮನ್ನ ಚೆನ್ನಬಸ ಹೊಡೆದ ಹೋರಿ ಎತ್ತುಗಳನ್ರಿ ಆ ಕೊಂಗವಾಡಕ್ಕೆ ಹಾರಿಸೋನಲ್ಲ ಈ ಆರಾಮ್ ಕೋರ್ಗೌಡ ಇವನ ಉದ್ದ ಅಡ್ಡ ಸಿಳಿಸಿದಿಗಿ ಕಡ್ತಾನಂದಾನು ಯಪ್ಪ ಗೌಡ್ರ ಏನು ಈ ನಾಡಿಗನೇ ನಾಯಕನಾದ ಈ ರಾವಣ ಗೌಡನನ್ನು ಸಿದಿಗಿ ಕಟ್ಟಿ ಸುಗಗಾಡಕ್ಕೆ ಕೆಲಸುತ್ತೇನೆಂದು ಪುಂಡ ಪುಡಾರಿಯಂತೆ ಮಾತನಾಡಿದರಲೇ ಭಾರ್ಗವ ಅಷ್ಟೇ ಅಲ್ಲೋ ಯಪ್ಪ ಈಗ ಮನಿ ಸಹಿತ ಬಂದ ನಮ್ಮ ಗೌಡ್ರನ್ನ ನಿಮ್ನ ನನ್ನ ದುರ್ಗವನ್ ಕೋರ ಹೆಂಗ್ ಕೊಡ್ತಾರ ಗೊತ್ತೈತಲ್ಲ ನಿಮಗ ಹಂಗ ಕಡದ ಕೈಮಾ ಮಾಡಿ ಇಡೀ ಊರಿಗೆ ಊಟ ಹಾಕ್ತಾರಂತು ಯಪ್ಪ ನನಗೆ ಯಾರು ಶುರು ಆಗ್ಯಾವ ಏನ್ ಮಾಡ್ತೀರಿ ಮಾಡ್ರಿ ಏನು ಈ ನೋಡಿಗೆ ನಾಯಕನಾದ ಈ ಮನೆಗೌಡನ ಮನೆಗೆ ಬಂದು ಬಂಡ ಎಬ್ಬಿಸಿದ್ದ ಬೋತುರನಂತೆ ಸೊಕ್ಕಿನಿಂದ ಮಾತನಾಡಿದನ ಓ ಸೊಕ್ಕಿನ ಕುಂಡಿ ಭಾರ್ಗವ ಗುಡು 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 ಗಟ 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 ಗುಡು 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 ನಡಿಗೆ ಸುಭದ್ರ ವೀರಭದ್ರ ಒಬ್ರು ಸುಮ್ಮನಿದ್ರು ಮಾತಕ್ಕೆ ಅವರಿಂದ ಏನು ಸಾಧ್ಯವಿಂದಲ್ಲ ಅರ್ಥ ಏಕೆಂದ್ರೆ ಪ್ರಶಾಂತವಾಗಿದ್ದ ಸಮುದ್ರದಲ್ಲಿ ಸುನಾಮಿ ಸುನಾಮಿ ಹೇಳುವುದು ನಿಮಗಷ್ಟೇ ಅಲ್ಲಲೇ ಗೌಡ ಸೋಕಿನಿಂದ ಮೆರೆತಿರುವ ನಿಮ್ಮಂತ ಕಟುಕ ಶ್ರೀಮಂತರಿಗೆ ನಾನು ಹೀಗೆ ಮಾತನಾಡುತ್ತೇನೆ ಲೇ ಬಂಡ ನನ್ನ ಮಗನೇ ಭಾರ್ಗವ ಅರೇ ಭಾರ್ಗವ ಅಷ್ಟೇ ಅಲ್ಲಲೇ ನಿಮ್ಮಂತ ದರ್ಪಣ ದಲಿತರ ಕತ್ತು ಕತ್ತರಿಸಲು ಈ ತಾಯಿನಾಡಿನಲ್ಲಿ ಹೊಟ್ಟೆ ಬಂದ್ರವ ಗೊಂಡದಿಯ ಪೊಂಡ ಸಿಡಿಲಿನ ನಾಗಾರ್ಪಟ್ಟ ಭಾರ್ಗವನಂತ ಮಗಳೇ ಲೇ ಭಾರ್ಗವ
ಲೇ ಮಗನೇ ಭಾರ್ಗವ, ಈ ನನ್ನ ಮಿತ್ರ ರಾವಣಗೌಡನೆಂದರೆ ಈ ಸುತ್ತೇಳು ಹಳ್ಳಿ ಜನರೇ ಗಡ 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 ಗಡನೆ ಹೆದರಿ ನಡಿಗೆ ಸೊಲ ಮಾಡಿದು ಶರಣೆನ್ನುತ್ತಿರುವಾಗ ನೀನು ಅವಳೇ ಬಿಕಾರಿ ಬಿಕಾರಿ ನನ್ನ ಮಗನೇ. ಇವನು ಬಿಕಾರಿ ಅಲ್ಲಲೇ, ಶಿಕಾರಿ ಶಿಕಾರಿ. ತೋರ್ತ ಹುಲಿ ಅಷ್ಟೇ ಅಲ್ಲ, ನಿಮ್ಮಂತ ಬಂಡಸಿರೋರಿದು ರೋಗ್ತಾ ರೋಗ್ತಾ ಘಟ ಘಟನೆ ಕುಡಿಯಲು ಸಿದ್ಧನಾಗಿ ಬಂದಿರುವ ಹುಲಿ ಹುಲಿ ಕಾಲು ಕಾಲು ಕಿರಿದ ಕುಬೇರ ಕುಬೇರನಾಗಿ. ಹುಲಿ ಹುಲಿ ಕೋಲು ಕೆದರಿದ ಕುಬೇರ ನಾನೆಂದು ನೀನು ಕೋಲು ಕೆದರಿದರೆ ಕೆದರಿದ ನಿನ್ನ ಕೋಲನ್ನೇ ಕತ್ತರಿಸಿ ತಿನ್ನುವ ಜೂನಿಯರ್ ಗ್ಯಾಂಗೇಟ ಹುಲಿ ಈ ರಣತುಂಗ. ಸುಮ್ಮನೆ ಈ ಗೌಡರು ಹೇಳಿದಂತೆ ಕೇಳಿದರೆ ಸರಿ, ಇರದಿದ್ದರೆ ಮಗನೇ ನಿನಗೆ ಕೇಡುಗಾಲ ಖಂಡಿತ ಈ ಜೋಡು ಹುಲಿಗಳಿಂದ. ನಿಮ್ಮಂತ ಜೋಡಿ ಹುಲಿಗಳ ದಾರ್ಪಾಡಿಗೆ ಕೂತುಕೊಳ್ಳಲು ನಿಮ್ಮಂತ ಬಂಡರ ರೋಣ ರೋಣ ರೋಂಡ ಕತ್ತಿರಸಲು ಹೊಟ್ಟಿ ಬಂದಿರುವಲೇ ಈ ಭಾರತಾಂಬೆಯ ಉದರದಲ್ಲಿ ಈ ಗಂಡು ಗಡಲು ಒಂದಿಗೆ ಮತ್ತಲ್ಲಿ ಒಬ್ಬರಿಸಿ ಹಾರಾಡಿ ಬಂದರೆ ಹೋರಾಡಿ ಬರುತ್ತಿರುವ ನಿನ್ನೆಗೆ ಒತ್ತು ಬುದ್ಧಿ ಕಲಿಸದಿದ್ದರೆ ನಾನೇಕೆ ಹುಟ್ಟಬೇಕಲ್ಲೇ? ಹಿಂದೂ ಕುಲದಲ್ಲಿ ಹಿಂದೂ 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 ಹುಲಿಗಳ ಗಂಡ ನೇಗಿಲ ಯೋಗಿ ಯೋಗಿ ನೇಗಿಲ ಯೋಗಿ ಲೇ ಮಗನ ಭಾರ್ಗವ, ಏಕೆ ಗಂಟಲರಿಯುವಂತೆ ಚೀರಾಡಿ ಬರಿಸಿ ಗೊತ್ತರಿಸಿ ಕವಿಸರ್ಬೇಕತ್ತ ಬಡವ. ಇಂದು ನೀ ನಮಗೆ ಎದುರಾಗಿ ನಿಂತರೆ ನೆಲಕೋನದ ಇಲಿಯಾಗಿ ನಿಗರಿ ನಿಂಗಪ್ಪನ ಸೇರಿ ಈ ನಿನ್ನ ದೇಹ ಪಾತಾಳಕ್ಕೆ ಪಾರ್ಸಲ್ವಾಗುವುದು ಬಲವೇ ಎತ್ತರ. ನಿನ್ನಿಂದ ಪಾತಾಳ ಸೇರಲು ನೋಡಲು ಕೊಯ್ಲಾಗದ ಹೇಳಿ ಅಲ್ಲ, ಈ ತೋಳಿನಲ್ಲಿ ಶಕ್ತಿ ಇರುವ ತನಕ ನಿಮ್ಮಂತ ಮದವೇರಿದ ಮದ್ದಾಳಿಗಳು ಸಾವಿರಾರು ಜನ ಬಂದರು ಅವರಿಗೆ ಎಂದಿಗೂ ಜಗ್ಗಲಾರದಲೇ ಈ ಭಾರ್ಗವನ ಜೋಡು ಜೋಡು ಗುಂಡಿಗೆ. ಜೋಡು ಗುಂಡಿಗೆ ಲೇ ಭಾರ್ಗವ, ಹಾಗೇಕೆ ನೊರಕಿತ್ತು ನಾಯಿಯಂತೆ ಎಗರಾಡುತ್ತಿರುವೆ ಮಗನೇ? ಈ ಪೃಥ್ವಿಯನ್ನೇ ಸುತ್ತಿ ಪ್ರಜ್ವಲಿಸುವ ಈ ಕ್ರಾಂತಿ ಕಿಡಿ ರಣತೊಂಗನಿಗೆ ನೀನು ಎದುರಾದರೆ ಈಗಲೇ ನಿನ್ನನ್ನು ಜೀವಂತ ದಹನ ಮಾಡಿ ನಿನ್ನ ಬೂದಿ ಸಾಸಿಗರಂತೆ ಮಾಡುತ್ತೇನೆ. ಬಲು ಎಚ್ಚರದಿಂದ ಬೊಗಳಲೇ ತಿರುಬಾಕಿ ತಿರುಕ ನನ್ನ ಮಗನೇ. ತಿರುಬೋಕಿ ತಿರುಕ ಎಂದು ನೀನು ಮತ್ತೆ ಮತ್ತೆ ಕೂಗಿದರೆ ರಕ್ಷಣದಲ್ಲಿ ಹೊಸಿದ ಹುಲಿ ಅಂತ ನಿನ್ನ ಮೈ ಮೇಲೆ ಹಾರಿ ಈ ನಿನ್ನ ಸಿರ ಕಡಿದು ರಕ್ತ ಕುಡಿದು ನಿನ್ನ ಮೈ ಚರ್ಮ ಸೊಲೆದು ಆ ನಮ್ಮನ್ನ ಚನ್ನ ಬಸ್ಸು ಮೇಟ್ಟುವ ಎಕ್ಕಡ ಮಾಡಿಸಬೇಕಾಗುತ್ತದೆ. ಬಲು ಎಚ್ಚರಿಂದ ಮಾತಾಡಲಿ. ಹಲೋ ತಮ್ಮ ಭಾರ್ಗವ, ಯಾಕಪ್ಪ ಮಾತಿಗೆ ಕೊಡ್ಲಿ ತುರಿಯಾಡ್ತಿ ಅದನ್ನ?
ನಮ್ಮ ಗೌಡ್ರು ಹೇಳ್ದಂಗೆ ಅಷ್ಟು ಕೇಳಿ ಬಿಡಲ್ಲ ನೀ ನಿಂದು ಚಲೋ ಆಕೈತೆ ನಮಗೂ ಚಲೋ ಆಕೈತೆ ಸೋಮ್ನೆ ನಿಂತಿರ್ತೀಯಾ ಇಲ್ಲ ನಿನ್ನ ನಾಲ್ಗೆ ಕತ್ತರಿಸಿ ಇದು ನನಗೂ ರಾವಣಗೌಡಂಗೂ ಸಂಬಂಧಪಟ್ಟ ವಿಷಯ. ನಡು ಬಾಯಿ ಹಾಕಿದರೆ ನಿನ್ನ ನಾಲಿಗೆಯಲ್ಲೇ ಕತ್ತರಿಸಬೇಕಾಗುತ್ತದೆ. ಬಲು ಎತ್ತರಲೇ ಮಗನೇ, ಮಗನೇ ಭಾರ್ಗವ, ಅನಾಹುತಕ್ಕೆ ಆಹುತಿಯಾಗಿ ಈ ರಾಮನಗೌಡನಿಗೆ ಎದುರಾಗಿ ನೆಗೆದು ಬಿದ್ದು ಸಾಯಬೇಡ. ನಿನಗೆ ಒಳ್ಳೆ ಮಾತಿನಿಂದ ಹೇಳುವೆ, ಇನ್ನು ಮುಂದೆ ನೀನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ಈ ನಿನ್ನ ಓರಿ ಎತ್ತುಗಳು ನನಗೆ ಒಪ್ಪಿಸಿದರೆ ನೀನ್ ಏನ್ ಕೇತೆ ಕೇಳು, ಖಂಡಿತ ನಾ ಕೊಡ್ತೇನೆ. ಆಯ್ತು ರಾವಣಗೌಡ, ನೀನು ಹೇಳಿದಂತೆ ನಾನು ಕುಸ್ತಿ ಆಡುವುದನ್ನು ನಿಲ್ಲಿಸಿ ನಿನಗೆ ನನ್ನ ಎತ್ತುಗಳನ್ನು ಕೊಡುತ್ತೇನೆ. ಆದರೆ ನೀನು ಈ ಭಾರ್ಗವ ಬೇಡಕೊಳ್ತೀಯಾ? ಬಂದ ನನ್ನ ಮಗಳೇ ಭಾರ್ಗವ, ಮುಚ್ಚಲೇ ಬಾಯಿ ಹೇಳಿ. ನಾನು ಕುಸ್ತಿ ಆಡುವುದನ್ನು ಬಿಟ್ಟು ನಿನಗೆ ನನ್ನ ಎತ್ತುಗಳನ್ನು ಕೊಡಬೇಕಾ? ದುಡ್ಡಿದ್ದದನ್ನು ಕರೆದ ತಕ್ಷಣ ನಮ್ಮಂತ ಬಾಡೋರ ಮೇಲೆ ಏನ್ ಬೇಕಾದರೂ ದೌರ್ಜನ್ಯ ಮಾಡ್ಬೇಕಂತ ತಿಳಿದಿರೋದು ನಿನ್ನ ಹೊಚ್ಚು 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 ಕಲ್ಪನೆ.